ಮುಳಬಾಗಿಲು ತಾಲೂಕು ಕೆಇಬಿ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಿಎಂ ರಮೇಶ್ ರವರು ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ಕೆಇಬಿ ಕಚೇರಿಯ ಮುಂಭಾಗದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಎಚ್. ಗೊಲ್ಲಹಳ್ಳಿ, ಶಶಿಕುಮಾರ್, ನಾರಾಯಣಸ್ವಾಮಿ, ಶ್ರೀನಾಥ್, ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು, ಸಾರ್ವಜನಿಕರು ಮುಂತಾದವರು ಭಾಗವಹಿಸಿ ಶುಭ ಹಾರೈಸಿದರು. ತುಂಬಾ ಬೇಜಾರು ನಮ್ಮ ಕುಟುಂಬಕ್ಕೆ ಒಳ್ಳೆ ಆಯು ಆರೋಗ್ಯ ಚೆನ್ನಾಗಿದೆ ಮಹಿಳೂರು ಶಾಖೆಯಿಂದ ಅದ್ದೂರಿ ಸನ್ಮಾನ. ಈಗ ಶಾಖೆಯಿಂದ ಅದ್ದೂರಿ ಸನ್ಮಾನ ಸಾಲಿನಲ್ಲಿ ಇರ್ಬೇಕಂತ ಅವನಿಗೆ ಅದ್ದೂರಿ ಸನ್ಮಾನ ಬೇಗೌಡರ ಸಮಾರಂಭದಲ್ಲಿ ಮಾತನಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಈ ಒಂದು ಕಂದಾಯ ವಿಭಾಗದಿಂದ ಅದ್ದೂರಿ ಉಪವಿಭಾಗ ಕಡೆಯಿಂದ ಅದ್ದೂರಿ ಸನ್ಮಾನ. ಈ ದಿನ ನಾನು ವಯೋ ನಿವೃತ್ತಿ ಹೊಂದ್ತಾ ಇದ್ದೀನಿ. ನಮ್ಮ ಅಧೀಕ್ಷಕ ಇಂಜಿನಿಯರು DC ಅಶೋಕ್ ರೆಡ್ಡಿ ಅವರು ಸಾರು, ನಮ್ಮ ಮೇಡಮ್ ಕವಿತಾ ಮೇಡಮ್ನವರು, ಆಮೇಲೆ ನಮ್ಮ ಮಾಲೂರು AWE ಅನ್ವರ್ ಪಾಷಾ ಅವರು, ಮತ್ತೆ ಹೇಮಲತಾ ಅವರು, KGF AWE ಅವರು, ವಿಮಲ್ ಅವರು, ಹುಸೇನ್ ನಮ್ಮ ಕ್ಲಾಸ್ಮೇಟು ಹುಸೇನ್ ಅವರು ಎಲ್ಲರೂ ಬಂದಿದ್ರು. ಸೊ ಈ ದಿನ ನಿವೃತ್ತಿ ಹೊಂದ್ತಾ ಇದ್ದೀನಿ. ಅದೇ ಥರ ನಮ್ಮ ಎಲ್ಲ ನಮ್ಮ ನೌಕರರು ಬಂದವರು, ಕಂದಾಯ ಶಾಖರು, ಸೆಕ್ಷನ್ ಆಫೀಸರ್ಗಳು, ಗುತ್ತಿಗೆದಾರರು, GVPಗಳು ಮತ್ತು CM ಎಲ್ರಿಗೂ ನಾನು ವಂದಿಸುತ್ತಾ, ಲೈನ್ ಮೆನ್ಗಳು, ಪವರ್ ಮೆನ್ಗಳು, ಅವರೇ ನಮ್ಮ ಬೆನ್ನೆಲುಬು ಪವರ್ ಮೆನ್ಗಳು, ಎಲ್ರಿಗೂ ವಂದಿಸುತ್ತಾ ಈ ದಿನ ನಾನು ನಿವೃತ್ತಿ ಹೊಂದ್ತಾ ಇದ್ದೀನಿ. ಎಲ್ರಿಗೂ ಅದು ನಿವೃತ್ತಿ ಜೀವನ ಬಂದೇ ಬರುತ್ತೆ. ವಯಸ್ಸಾದ್ಮೇಲೆ 60 ವರ್ಷ ಏನಿದೆಯಾ ಅದನ್ನ ಕಂಪ್ಲೀಟ್ ಆದ ತಕ್ಷಣ ನಿವೃತ್ತಿ ಆಗಲೇಬೇಕು. ಬಟ್ ನಾನು ಯಾವತ್ತೂ ನಂಬಿದವನು ಕಾಯಕವೇ ಕೈಲಾಸ ಅಂತ ನಂಬಿದವನು. ನನಗೆ ಯಾವತ್ತೂ ಮುಂದೆ ಗುರಿ, ಹಿಂದೆ ನನಗೆ ಗುರು, ಈ ಎರಡೇ ನಾನು ನಂಬಿದ್ದು. ನಮ್ಮ ಗುರುಗಳು ಅಂದ್ರೆ ನಮ್ಮ ಹೈಯರ್ ಅಥಾರಿಟೀಸ್ ಏನ್ ಹೇಳ್ತಾರೋ ಅದನ್ನ ಚಾಚಿ ತಪ್ಪದೆ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಎಲ್ಲ ನೌಕರ ಬಂಧುಗಳಲ್ಲಿ ಕೇಳೋದೇನೆ ಅಂದ್ರೆ, ಇವತ್ತು ಟಾಟಾ ಪವರು ಬರ್ತಾ ಇದೆ, ನಾವು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ದೀವಿ. ನಂದು ಎರಡೇ ಒಂದು ವಿಷಯ ಏನಂದ್ರೆ, ನಾವು ಗ್ರಾಹಕರಿಗೆ ಸರ್ವಿಸ್ ಕೊಡಬೇಕು. ಸುಮಾರು ಜನ ನಮ್ಮ ಚೇಂಬರ್ ಬರ್ತಿದ್ರು ಗ್ರಾಹಕರು, ನಾನು ಅವ್ರ ಕೆಲಸ ಮಾಡ್ಕೊಟ್ಬಿಟ್ರೆ ನಮ್ಮ ಗಲಾಟೆ ಏನ್ ಮಾಡ್ತಾರೆ ಅವರು. ಸೊ ಇಲ್ಲಿ ಮೊದಲೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ರು, ನೀನು ಮುಳಬಾಗಿಲು ಸಬ್ ಡಿವಿಷನ್ ಯಾಕೆ ಹೋಗ್ತೀಯಾ ಅಂತ ಸುಮಾರು ಜನ ನನಗೆ ಕೇಳ್ತಾ ಇದ್ರು. ನಾನು ಏನೋ ಹಿಂಗೆ ಬಂದೆ. ಸರಿ, ಸುಮಾರು ಜನ ನಾನು ಬಂದು ಬಿಗಿನಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ರು. ನಾನು ಬಂದ್ಮೇಲೆ ಯಾವುದೇ ಅದಕ್ಕೆ ಮೊದಲು ಸಿಕ್ಕಾಪಟ್ಟೆ ಇಲ್ಲಿ ಗಲಾಟೆ ಮಾಡ್ತಾ ಇದ್ರು ರೈತರು. ಬಟ್ ನಾನು ಬಂದ್ಮೇಲೆ ಒಂದೇ ಒಂದು ಗಲಾಟೆ ಮಾಡಕ್ಕೆ ಅವಕಾಶ. ಇವ್ರವ್ರಿಗೂ ನಾನು ಹೇಳೋದು, ನೋಡಪ್ಪ, ರೈತರ ಕೆಲಸ ಮಾಡ್ಕೊಡ್ಬಿಡಿ, ಪಬ್ಲಿಕ್ ಕೆಲಸ ಮಾಡ್ಕೊಡಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಏನ್ ಬರುತ್ತೋ ವಸೂಲಿ ಅದನ್ನ ನಾವು ಮಾಡೇಬೇಕು. ಅದು ನಮ್ಮ ಕರ್ತವ್ಯ. ನಮ್ಮ ಬೆಸ್ಕಾಮ್ KEB ಇರ್ಬೋದು ನಮ್ಗೆ ತಾಯಿ ಇದ್ದಂಗೆ. ಆ ತಾಯಿಗೆ ನಾವು ಯಾವ್ದು ಮೋಸ ಕೊಡೋದು, ನಮ್ಗೆಲ್ಲ ಅನ್ನ ಕೊಡ್ತಾರೆ, ಅದನ್ನ ನಾವು ರಿಟರ್ನ್ ಪ್ರತಿಫಲ ಕೊಡೋದ್ರಿಂದ ರೆವಿನ್ಯೂ ಕಲೆಕ್ಷನ್ ಮಾಡಿ. ಸೊ ಈ ತರ ರೈತರಿಗೂ ತೊಂದರೆ ಆಗ್ಬಾರ್ದು. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ಗೂ ನೀವೆಲ್ಲ ಇದ್ದೀರಿ. ನಮ್ಮ ಪ್ರೈವೇಟೈಸೇಷನ್ ಆಗ್ಬೇಕಂದ್ರೆ ನಾವು ರೈತರಿಗೆ ಏನು ಪವರ್ ಸಪ್ಲೈ ಕೊಡ್ಬೇಕು ಅದು ಕೊಡೋಣ. ಅವರಿಂದ ಏನು ವಸೂಲಿ ಆಗ್ಬೇಕು, ಗ್ರಾಹಕರಿಂದ ಉತ್ತಮವಾದ ಸರ್ವಿಸ್ ಕೊಡೋಣ, ಉತ್ತಮವಾದ ವಸೂಲಿ ಮಾಡೋಣ. ಗ್ರಾಹಕರು ಇರಬೇಕು, ನಮ್ಮ ಕಂಪ್ನಿ ಇರಬೇಕು. ಗ್ರಾಹಕರಿದ್ರೆ ಕಂಪ್ನಿ, ಗ್ರಾಹಕರಿಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು. ನಮ್ಮ ಮೊದಲಿಂದ ಅದೇನೆ. ನಾನು ಮಾಲೂರಿಂದ ಹಿಡಿದು ಕೋಲಾರ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಎಲ್ಲ ಕಡೆನೂ
ಇವಾಗ ಗ್ರಾಹಕರಿಗೆ ನನ್ನ ಒಂದು ಅಭಿಪ್ರಾಯ, ನಾವು ಅವ್ರಿಗೆ ಏನ್ ಬೇಕೋ ನಾವು ಅವ್ರಿಗೆ ಕಾನೂನು ರೀತಿ ಹಿಂಗಿದೆ ಅಂತ ಹೇಳಿದ್ರೆ ಅವ್ರು ಯಾರು ಗಲಾಟೆ ಮಾಡಲ್ಲ. ಅದೇ ತರ ನಮ್ಮ ಬೆಸ್ಕಾಂಗೂ ಬರೋ ದುಡ್ಡನ್ನ ವಸೂಲಿ ಮಾಡಿದ್ರೆ ಬೆಸ್ಕಾಂ ಕೂಡ ಪ್ರೈವೇಟೈಸೇಷನ್ ಆಗಲ್ಲ. ನಾನು ಇಷ್ಟು ದಿನ ಇಲ್ಲಿ ಉಳಿಬೇಕಂದ್ರೆ ಎಲ್ಲ ನಮ್ಮ ಪವರ್ ಮೆನ್ಗಳು, ಲೈನ್ ಮೆನ್ಗಳು, ಮತ್ತೆ ಡಿಪಿಗಳು, ಕಾಂಟ್ರಾಕ್ಟರ್ಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಾನೇನಾದ್ರೂ ನಲ್ಲಿ ಹೇಳಿರ್ತೀನಿ, ನಾನೇನಂದ್ರೆ ಒಬ್ಬ ಮನುಷ್ಯನಿಗೆ 3 ಚಾನ್ಸ್ ಕೊಡ್ಬೇಕು, ಗಂಗೆ ಕೂಡ 3 ಸಾರಿ ಚಾನ್ಸ್ ಕೊಡ್ತಾರೆ. ಆ ಒಂದು ರೀತಿಯಲ್ಲಿ ನಾನು ಪ್ರತಿಯೊಬ್ಬ ನೌಕರು ಇರ್ಬೋದು, ಇನ್ನು ಯಾರೇ ತಪ್ಪು ಮಾಡಿದಾಗ 1-2-3 ಚಾನ್ಸ್ ಕೊಡ್ತಿದ್ದೆ. ಆತರ ನಾನು ಕೊಟ್ಟು ಅವ್ರಿಗೆ ಬುದ್ಧಿವಾದ ಹೇಳಿ ತಪ್ಪು ಮಾಡಬಾರ್ದು. ಏನೋ ಗೊತ್ತಿಲ್ಲದೆ ನಾವು ತಪ್ಪು ಮಾಡ್ತೀವಿ, ಅದನ್ನ ನಾವು ತಿದ್ಕೊಳ್ಬೇಕು. ನಾನು ಇಲ್ಲಿ 9.5 ವರ್ಷ ಕೆಲಸ ಮಾಡಿದೆ. ನಾನು ಹೇಳಿದ್ರನ್ನ ನೀವು ಕೇಳಿದಿರಿ, ನೀವ್ ಹೇಳಿದ್ರನ್ನ ನಾನು ಕೇಳಿದ್ದೀನಿ. ಆ ಒಂದು ನಾನು ಅದೇ ಎಡಬಲಿ ರಮೇಶ್ ನಾನು ಹೇಳಿದ್ದೀನಿ ಬೆಸ್ಕಾಂ ಒಳ್ಳೇದಾಗ್ಲಿ ಅಂತ. ಆ ಇದ್ರೊಳಗೆ ಏನಾನ ತಪ್ಪುಗಳು ಅಥವಾ ನಮ್ಮ ಕೋಪದಲ್ಲಿ ಏನಾನ ನಿಮ್ಗೆ ಏನಾನ ಮನಸ್ಸೋ ಇಚ್ಛೆ ನೋವಾಗಿದ್ರೆ ಅದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡಲ್ಲ, ನನ್ನ ಅದ್ರಲ್ಲಿ ಏನಾನ ಆ ತರ ಹೇಳಿದ್ರೆ ಅದು ಕ್ಷಮಿಸ್ಬೇಕು ಅಂತ ಹೇಳ್ತಾ, ನಾನು ಇಲ್ಲಿ ಇಷ್ಟು ವರ್ಷ ಸುದೀರ್ಘ ನಾನು ಮಾಲೂರಲ್ಲಿ 17 ವರ್ಷ ಮಾಡಿದೆ. ಅಲ್ಲಿನೂ ನಮ್ಮ ವೆಂಕಟೇಶ್, ಆನಂದ್ ಮತ್ತೆ ನಮ್ಮಲ್ಲಿ ಮನೇಲಿ ಮಲಗಿದ್ರೂ ಎಬ್ಬಿಸ್ಕೊಂಡು ಹೋಗ್ಬಿಡ್ತಿದ್ದೆ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಅಲ್ಲಿ ಪ್ರಾಬ್ಲಮ್ ಇತ್ತು. ಸೊ ನನಗೆ ಸರ್ವಿಸ್ ಅಲ್ಲಿ ಜಾಸ್ತಿ ಮಾಲೂರಲ್ಲಿ 17 ಇರ್ತವೆ, ಅಲ್ಲಿ ಕರೆಂಟ್ ಹೋದ್ರೆ ಸುಮ್ಮನೆ ಇರೋದಿಲ್ಲ. ನಾನು ಬಂದು ಮಲ್ಲಿ ಮನೆ ರಾತ್ರಿ 12 ಗಂಟೆನೂ ಬಡಬಡ ಅಂತ ಹೊಡೆದು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಸೊ 17 ವರ್ಷ ಮಾಡಿದೆ. 17 ವರ್ಷದಲ್ಲಿ ಅವರು ಸೆಂಡ್ ಅಪ್ ಮಾಡಿದ್ರು. ನಾನು ಇದೇ ನನ್ನ ಜೀವನದಲ್ಲಿ ದೊಡ್ಡ ಫಂಕ್ಷನ್ ಅನ್ಕೊಂಡಿದ್ದೆ ಮಾಲೂರಲ್ಲಿ. ಆದ್ರೆ ಅದಕ್ಕಿಂತ ದೊಡ್ಡದಾಗಿ ಮುಳಬಾಗಿಲಲ್ಲಿ ನನಗೆ ಇವತ್ತು ಸನ್ಮಾನ ಮಾಡಿದ್ದಾರೆ. ನನಗೆ ತುಂಬಾ ಸಂತೋಷ ಆಗಿದೆ. ಸೊ ನಾನು ಇಲ್ಲಿ ಮುಳಬಾಗಿಲಲ್ಲಿ 9 ವರ್ಷ ಇರ್ಬೇಕಂದ್ರೆ ನಮ್ಮ ರಾಮಚಂದ್ರಪ್ಪನವರು ಒಳ್ಳೆ ನಂಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ತರ ನಮ್ಮ BN ಅವರು, ಸೆಕ್ಷನ್ ಆಫೀಸರ್ಗಳಾದಂತ ಪ್ರಭಾಕರ್, ಶ್ರೀನಾಥ್, ಭಾಸ್ಕರ್, ನಾರಾಯಣ್